ಹೆಲೋ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಭದ್ರಾವತಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಬೇಕ್ರಿಯಲ್ಲಿ ಒಂದು ಜ್ಯೂಸ್ ಏನಾದರೂ ತೊಗೊಳ್ಳೋಣ ಅಂತ ಬಂದೆ. ಹಾಗೆ ಡಿಫ್ರೆಂಟಾಗಿ ಬ್ರೆಡ್ಡಿಂದ ಬರ್ಗರು, ಎಗ್ ಪಪ್ಸು ಆ ಥರ ಎಲ್ಲ ಮಾಡಿದರು. ಸೊ ನಾನು ಕೂಡ ಒಂದು ಟೇಸ್ಟ್ ಮಾಡೋಣ ಅಂತ ಒಂದು ಎಗ್ಗಿನ ಪಪ್ಸ್ ಥರ ತೊಗೊಂಡೆ. ಹಾಗೆ ಋತ್ವಿಕ್ ಡೊನಾಲ್ಡ್ಸ್ನ ತೊಗೊಂಡಿದ್ದಾನೆ. ಪ್ರತಿ ಸಲ ಅವನು ಇದನ್ನೇ ಟೇಸ್ಟ್ ಮಾಡೋದು. ಆ್ಯಂಡ್ ಇದು ಕೂಡ ಸ್ವಲ್ಪ ಡಿಫ್ರೆಂಟಾಗಿತ್ತು. ಮೊಟ್ಟೆ ಫ್ರೈ ಮಾಡ್ತಾರಲ್ವ, ಅದನ್ನು ಬ್ರೆಡ್ ಒಳಗೆ ಹಾಕಿ ಈ ಥರ ಕೊಟ್ಟಿದ್ರು. ಟೇಸ್ಟು ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಟೇಸ್ಟ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಸೊ ಭದ್ರಾವತಿಗೆ ಹೋಗಬೇಕಂದ್ರೆ ನನಗೆ ಯಾವಾಗಲೂ ತುಂಬಾ ಖುಷಿ. ಆ್ಯಂಡ್ ಅಲ್ಲಿ ಇವತ್ತು ಕರು ಮಾರಿಯಮ್ಮನ ಅಂಬ್ಲಿ ಒಯ್ಯೋ ಹಬ್ಬವನ್ನು ಮಾಡ್ತಾಯಿದ್ರು. ಸೊ ಆ ಏರಿಯಾದಲ್ಲಿ ನಾವು ಆವಾಗ ಚಿಕ್ಕವರಿದ್ದಾಗ ಈ ಹಬ್ಬನ ತುಂಬ ಖುಷಿ ಇರುತ್ತೆ ಈ ಹಬ್ಬ ಅಂತ ಅಂದರೆ. ಸೊ ತುಂಬ ವರ್ಷಗಳ ನಂತರ ನಾನು ಮದುವೆ ಆದಮೇಲಿಂದ ಆ ಹಬ್ಬಕ್ಕೆ ನಾನು ಹೋಗೋಕ್ಕೆ ಆಗಿಲ್ಲ. ಸೊ ಇವತ್ತು ನಾನು ಈ ಹಬ್ಬನ ನೋಡ್ತಾ ಇದ್ದೆ, ತುಂಬಾ ಖುಷಿ ಆಯಿತು. ಆ್ಯಂಡ್ ಅಲ್ಲಿನ ಆ ಒಂದು ತಮಿಳ್ಗಾರರು ಆ ಟಮಟೆ ಸೌಂಡ್ ಇದೆಯಲ್ಲ, ಅದೊಂಥರ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಕರು ಮಾರಿಯಮ್ಮ ಅಂಬ್ಲಿ ಒಯ್ಯೋ ಹಬ್ಬ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಮಾವರ ಮನೇಲಿ ದೇವ್ರನ್ನ ತೊಗೊಂಡು ಬಂದಿದ್ದರು. ಸೊ ಅದಕ್ಕೋಸ್ಕರ ನಾನು ಹೋಗಿದ್ದು. ವ್ಲಾಗ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಅಲ್ಲಿರೋರೆಲ್ಲರೂ ವ್ಲಾಗ್ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳ್ತಾಯಿದ್ರು. ಸೊ ನನಗೆ ಯಾಕೋ ವ್ಲಾಗ್ನ ಮಾಡಬೇಕು ಅಂತ ಅನಿಸಿರಲಿಲ್ಲ. ಸೊ ಹಾಗೆ ಚಿಕ್ಕ ಕ್ಲಿಪ್ನ ತೊಗೊಂಡು 1 ನಿಮಿಷದ ವಿಡಿಯೋ ಥರ ಮಾಡೋಣ ಅಂತ ನಾನು ಮಾಡಿಕೊಂಡೆ. ಬಟ್ ಅದನ್ನು ಲೆಂತಿ ವ್ಲಾಗೇ ಆಯಿತು. ಯಾಕಂದರೆ ಸಾಕಷ್ಟು ವಿಷಯಗಳಾಯಿತು. ಮಾರ್ನಿಂಗ್ ಅಂಬ್ಲಿ ಒಯ್ಯೋ ಹಬ್ಬನ ಎಲ್ಲ ತೊಗೊಂಡು ಹೋದರು. ನೆಕ್ಸ್ಟ್ ಸಂಜೆ ಮತ್ತೆ ಮೆರವಣಿಗೆಗೆ ಅಂತ ಬಂದರು ದೇವ್ರು ತೊಗೊಂಡು. ಸೊ ಇದೊಂಥರ ತುಂಬ ಡಿಫ್ರೆಂಟಾಗಿತ್ತು. ಈ ವರ್ಷವೇ ಈ ಥರ ಮತ್ತೆ ಸಂಜೆ ಮೆರವಣಿಗೆಗೆ ಅಂತ ತೊಗೊಂಡು ಬಂದಿದ್ದು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು ದೇವ್ರನ್ನ ಕೂಡ ತೊಗೊಂಡು ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ಡೇ ಕೂಡ ಓಕ್ಲಿ ಅನ್ನೋ ಒಂದು ಓಕ್ಲಿನ ಮಾಡ್ತಾರೆ, ಮೆರವಣಿಗೆ ತೊಗೊಂಡ್ಬಂದು ಅದೆಲ್ಲ ಫಂಕ್ಷನ್ಸ್ಗಳಿದ್ದು. ಸೊ ಹಾಗಾಗಿ ನಾನು ಇದನ್ನು ವ್ಲಾಗ್ ಥರನೇ ಮಾಡೋಣ ಅಂತ ತೆಕ್ಕೊಂಡಿರೋ ಚಿಕ್ಕ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ಓಕ್ಲಿಯನ್ನು ಇದನ್ನು ಇಟ್ಕೊಂಡಿದ್ರು. ಸೊ ದೇವ್ರು ಕೂಡ ಮೆರವಣಿಗೆ ಬಂತು. ಇದಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡ್ತಾಯಿದ್ವಿ. 12 ಗಂಟೆಗೆ ಬಂತು. ನಮ್ಮ ಮಾಮ ಅಲ್ಲಿರೋ ಡ್ರಮ್ಮಿಗೆ ನೀರು ಎಲ್ಲನೂ ತುಂಬಿಸಿ ಕಲ್ಲರ್ನ ಹಾಕಿದ್ರು. ಸೊ ಎಲ್ಲರೂ ತುಂಬ ಖುಷಿಯಿಂದ ಓಕ್ಲಿನ ಆಡ್ತಾಯಿದ್ರು. ಚಿಕ್ಕ ಮಕ್ಕಳು, ನನ್ನ ಮಗ ಅಂತೂ ತುಂಬ ಖುಷಿಯಿಂದ ಆಟ ಆಡ್ತಾಯಿದ್ದ. ನಾವು ಕೂಡ ಆ್ಯಂಡ್ ಅಲ್ಲಿ ಈ ರೀತಿ ಗನ್ನಿಂದ ನೀರು ಬಿಡೋ ಕೂಡ ವ್ಯವಸ್ಥೆನ ಮಾಡಿದರು. ಸೊ ತುಂಬಾ ಫನ್ನಿಯಾಗಿತ್ತು, ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ವರ್ಷಗಳ ನಂತರ ನಾನು ಈ ರೀತಿ ಇದನ್ನು ಮತ್ತೆ ನಾನು ನೋಡಿದೆ, ಆ ಮೆಮೊರೀಸ್ನ ನಾನು ರೀಕಾಲ್ ಮಾಡಿಕೊಂಡಿದ್ದು. ಆ್ಯಂಡ್ ತುಂಬಾ ಖುಷಿ ಅಂತ ಅನ್ನಿಸ್ತು. ದೇವ್ರು ಕೂಡ ಅಲ್ಲಿರೋ ಹೆಂಗಸರು ಎಲ್ಲರೂ ಡ್ಯಾನ್ಸ್ ಮಾಡಿದ್ದು. ನಾನು ಕೂಡ ಡ್ಯಾನ್ಸ್ ಮಾಡಿದೆ, ಬಟ್ ಆ ವಿಡಿಯೋನ ಯಾರೂ ಮಾಡ್ಕೊಳ್ಲಿಲ್ಲ. ಸೊ ಫೋನು ಹೇಳ್ತಾನೆ ಇದ್ದೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನೀರು ಹಾಕಬೇಡಿ ಅಂತ. ಬಟ್ ಆದರೂ ನೀರು ಹಾಕ್ತಾನೆ ಇದ್ದು. ನನ್ನ ಫೋನ್ ಆಲ್ರೆಡಿ ಫುಲ್ ನೀರೊಳಗೆ ಇದಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಒಳಗೆ ಇಟ್ಟು ಬಂದು ನೆಕ್ಸ್ಟ್ ಡ್ಯಾನ್ಸ್ನ ಮಾಡಿದ್ವಿ. ಸೊ ಆ ವಿಡಿಯೋನೆಲ್ಲ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಂಡ್ ಈ ಗನ್ನಲ್ಲಿ ನೀರು ಬರ್ತಾ ಇದೆಯಲ್ಲ, ಮುಖಕ್ಕೆ ಒಂದೇ ಸಲ ಹಿಡಿದ್ಬಿಟ್ರೆ ಮುಖನೇ ಕಿತ್ತು ಹೋಗುತ್ತೆ, ಅಷ್ಟು ಫೋರ್ಸ್ ಆಗಿತ್ತು ಆ ನೀರು. ಆ್ಯಂಡ್ ದೂರದಲ್ಲಿ ಅಷ್ಟೇ ಅದ್ರ ನೀರಿಂದ ಇದು ಮಾಡಬೇಕು. ಸೊ ಆ ನೀರು ಬರ್ತಾ ಇದ್ದಾಗ ಡ್ಯಾನ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ನಾವು ಅವಾಗೆಲ್ಲ ಚಿಕ್ಕಕ್ಕಿದ್ದಾಗ ಓಕ್ಲಿ ಆಡ್ತಾಯಿದ್ವಿ ಅಷ್ಟೇ, ಇಷ್ಟು ಎಂಜಾಯ್ಮೆಂಟಿಂದ ಆಡ್ತಾಯಿರಲಿಲ್ಲ. ಬಟ್ ಇವಾಗ ಎಲ್ಲ ಹೆಂಗಸರೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಆ ಕಡೆ ದೇವ್ರು ಬರ್ತಾ ಇರೋದಲ್ಲಿ ಹೆಂಗಸರೆಲ್ಲ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಸೊ ಅದನ್ನೆಲ್ಲ ಚಿಕ್ಕ ವಿಡಿಯೋನ ಮಾಡಿಕೊಂಡು ನಾನು ನೆಕ್ಸ್ಟ್ ಫೋನ್ ತೆಗೆದಿಟ್ಬಿಟ್ಟೆ. ಯಾಕಂದರೆ ಈಗಲೇ ನನ್ನ ಫೋನ್ ಆಲ್ರೆಡಿ ಹಾಳಾಗಿದೆ. ಆ್ಯಂಡ್ ಇನ್ನೂ ನೀರಲ್ಲಿ ಬಿದ್ದು ಇನ್ನೂ ನೀರು ಹಾಳಾಗಬಾರ್ದು ಅಂತ ಸೊ ನಾನು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಫೋನ್ನ ಕೊಟ್ಟು ನಾನು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಹೋದೆ.
ಎಲ್ಲ ಆಯಿತು, ಸ್ನಾನ ಎಲ್ಲ ಮುಗಿಸಿ ನೆಕ್ಸ್ಟ್ ನಾನು ಶಾಪಿಗೆ ಹೋಗಿದ್ದೆ. ಸೊ ನಂಗೆ ಈ ಥರ ನೋಸ್ ಪಿನ್ ತೊಗೊಳ್ಬೇಕು ಅಂತ ತುಂಬ ದಿವಸದಿಂದ ತೊಗೊಳ್ಬೇಕು ಅಂತ ಅಂದ್ಕೊತಾ ಇದ್ದೆ. ಫೈನಲಿ ತೊಗೊಂಡೆ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಮಾಮನ ಮನೆಯಲ್ಲಿ ತಂದಿರೋ ದೇವ್ರನ್ನ ನಾವು ಮತ್ತೆ ಎಲ್ಲ ಸಿಹಿ ಅಡುಗೆನೆಲ್ಲ ಮಾಡಿ ಮತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೇವಸ್ಥಾನಕ್ಕೆ ಬಿಟ್ಟು ನೆಕ್ಸ್ಟ್ ಅಲ್ಲಿ ಆರ್ಕೆಸ್ಟ್ರಾ ಇತ್ತು. ಸೊ ಆರ್ಕೆಸ್ಟ್ರಾನ ನೋಡಿಕೊಂಡು ಮನೆಗೆ ಬಂದ್ವಿ. ಸೊ 2 ಡೇಸ್ ಭದ್ರಾವತಿಯಲ್ಲಿ ತುಂಬಾ ಖುಷಿ, ತುಂಬಾ ಮೆಮೊರೀಸ್ ಕ್ರಿಯೇಟ್ ಆಯಿತು. ನಾವು ಚಿಕ್ಕಕ್ಕಿದ್ದಾಗ ಹಬ್ಬಕ್ಕೆ ರಜೆಗೆ ಅಂತ ನಾವು ಹೋಗ್ತಾಯಿದ್ವಿ. ಸೊ ಮದುವೆ ಆದಮೇಲೆ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಹೋಗೋದು. ಸೊ ಅದು 1 ದಿನ 2 ದಿನ ಅಷ್ಟೇ. ಅದರಲ್ಲೇ ಎಷ್ಟೊಂದು ಮೆಮೊರೀಸ್ ಇತ್ತು. ಈ ಸಲ ಮಾತ್ರ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಆರ್ಕೆಸ್ಟ್ರಾನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಡೇ ನಾವು ಊರಿಗೆ ಬಂದ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರಿಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಟೇಕ್ ಕೇರ್, ಟಾಟಾ, ಬಾಯ್.